ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತು ಯಾವುದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ಜನವರಿ 23 ಸುಭಾಷ್ ಚಂದ್ರ ಬೋಸ್ ಅವರ ಹುಟ್ಟಿದ ದಿನ. ಇವತ್ತು ಏನು ಗೊತ್ತಾ, ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಕೈನ ಮುಸ್ತಿಲ್ ಹಿಡಿದವರ ಥರ ತೋರಿಸ್ತಾ ಇದ್ದಾರೆ. ಬಟ್ ನಾವೆಲ್ಲ ಸುಭಾಷ್ ಚಂದ್ರ ಬೋಸ್ನ ನೋಡಿದ್ದು ಯಾವ ಥರ, ಅವರು ಸೆಲ್ಯೂಟ್ ಮಾಡ್ತಾರಲ್ಲ ಈ ರೀತಿ ಸಿಂಬಲ್ ನೋಡಿದ್ದು. ಗಾಂಧೀಜಿ ಅವರು ಕೋಲ್ ಹಿಡ್ಕೊಂಡಿರಂಗೆ, ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಆ ಕಡೆ ಕೈ ತೋರಿಸ್ದಂಗೆ. ಬಟ್ ಸುಭಾಷ್ ಚಂದ್ರ ಬೋಸ್ನ ಯಾವತ್ತು ಸಲ್ಯೂಟಲ್ಲಿ ತೋರಿಸ್ತಾ ಇದ್ವಿ. ಇಲ್ಲಿ ನೋಡ್ಬೋದು ನೀವು, ಇವತ್ತು ಅಂಬೇಡ್ಕರ್ದು ಏನಿದೆ, ಇದು ವಿಧಾನಸೌಧ ಇದೆ, ಅಲ್ಲಿ ಅಂಬೇಡ್ಕರ್ ನಿಲ್ದಾಣ, ಅದ್ರ ಮೆಟ್ರೋ ಮುಂದ್ಗಡೆ ಸ್ಟ್ಯಾಚು ಇನಾಗ್ರೇಷನ್ ಮಾಡಿದ್ದಾರೆ ಸುಭಾಷ್ ಚಂದ್ರ ಬೋಸ್ದು. ಬಟ್ ಕೈಲಿ ಕೊಟ್ಟಿರುವಂಥ ಶೇಪು ನನಗೆ ಯಾಕೋ ಈ ಥರ ಸುಭಾಷ್ ಚಂದ್ರ ಬೋಸ್ ಎಲ್ಲಿ ತೋರಿಸಿದ್ದಾರೆ, ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವತಂತ್ರ ಕೊಡಿಸ್ತೀನಿ ಅಂತ ಹೇಳಿದರು. ಬಟ್ ಇದು ನೋಡ್ಬೋದು ನೀವು ಸ್ಟ್ಯಾಚುಲಿ ಕೈ ಯಾವ ಥರ ಹಿಡ್ಕೊಂಡಿದ್ದಾರೆ ಅಂತ. ಮುಷ್ಟಿ ಇದೆಯಲ್ಲ, ಮುಷ್ಟಿ ಹಿಡ್ದಿರೋಂಗಿದೆ ಕೈ. ಜಸ್ಟ್ ಇದೊಂದು ಅಪ್ಡೇಟ್ ಹೇಳ್ಬೇಕು ಅನ್ನಿಸ್ತು, ಹೇಳಿದೆ. ಬಟ್ ಇದೆ ವಿಧಾನಸೌಧ, ಕರ್ನಾಟಕದ ಆಡಳಿತ. ಅಲ್ಲೋಡಿ ಎಲ್ಲಿ ಮೆಟ್ರೋ ಇದೆ. ಈ ಟೈಮಲ್ಲಿ ಸಖತ್ತಾಗಿ ಕಾಣ್ತಾ ಇದೆ ಅಲ್ವಾ. ಈ ಟೈಮಲ್ಲಿ ಏನೋ ನಾನು ಯಾವಾಗ ಬಂದಿದ್ದೆ ಅಂದರೆ ಇಲ್ಲಿಗೆ, ಐ ಥಿಂಕ್ IPL ಗೆದ್ದಿದ್ರಲ್ಲ ಗೊತ್ತಾ, RCB, ಆವಾಗ ಇದ್ರು ಇನಾಗರೇಷನ್. ಇಲ್ಲಿ ಬಂದು ಫ್ರೈಡ್ ಡಿಸ್ಟ್ರಿಬ್ಯೂಷನ್ ಥರ ಕೊಟ್ರಲ್ಲ, ಆವಾಗ ಈ ಕ್ರೌಡು ಎಲ್ಲಿ ಎಷ್ಟಿತ್ತು ಅಂದರೆ ಗಾಯ್ಸ್, ಲಿಟ್ರಲಿ ಇಲ್ಲೆಲ್ಲ ಫಿಲ್ ಆಗಿಬಿಟ್ಟಿದ್ರು. ಇಲ್ಲೆಲ್ಲ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ, ಅಷ್ಟೊಂದು ಜನ ಇದ್ದರು. ಸೊ ಇವತ್ತು ಜನವರಿ 23, ಇವತ್ತು ಯಾವ ದಿವಸ ಅಂತ ಕೊಟ್ಟಿದ್ದಾರೆ ಹೇಳಿ? ಸುಭಾಷ್ ಚಂದ್ರ ಬೋಸ್ ಅವ್ರ ಬರ್ತ್ಡೇನ ಏನಂತ ಇವೆಂಟ್ ಅಂತ ಸೆಲೆಬ್ರೇಷನ್ ಮಾಡ್ತಾರೆ, ಪರಾಕ್ರಮ ದಿವಸ್ ಅಂತ ಅಲ್ವಾ. ನೋಡಿ, ನಾವು ಚಿಕ್ಕ ವಯಸ್ಸಿಂದ ಆಟ ಆಡ್ಕೊ ಬಂದಿದ್ದು ಏನಂತ, ಸುಭಾಷ್ ಚಂದ್ರ ಬೋಸ್ ಅಂದರೆ ಸಲ್ಯೂಟ್ ಹೊಡಿತಾರಲ್ಲ ಆ ಥರ. ಇಲ್ಲಿ ಮುಷ್ಟಿ ಹಿಡಿದಿರೋ ಥರ ನಿಲ್ಲಿಸಿದ್ದಾರೆ ಸುಭಾಷ್ ಚಂದ್ರ ಬೋಸ್ದು. ವೆಸ್ಟ್ ಬೆಂಗಾಲಲ್ಲಿ ಜನನ ತಾಳಿದ್ದು ಇವರು ಸಿವಿಲ್ ಸರ್ವಿಸ್ ಎಕ್ಸಾಮ್ನ ಗಾಯ್ಸ್, ಸಿವಿಲ್ ಸರ್ವಿಸ್ ಎಕ್ಸಾಮ ಕ್ಲಿಯರ್ ಮಾಡಿ, ಸೊ ಇವಾಗ ಏನು IPS IAS ಅಂತ ಕರಿತೀವಿ ಅದನ್ನು. ಸುಭಾಷ್ ಚಂದ್ರ ಬೋಸ್ ಅವರು ಹುಟ್ಟಿದ್ದು 1897 ಜನವರಿ 23. ಸೊ ಆವಾಗ ಹುಟ್ಟಿ ಅವರು ಸಿವಿಲ್ ಸರ್ವಿಸ್ ಎಕ್ಸಾಮ್ 21 ಇಯರ್ಸ್ದಲ್ಲೇ ಕ್ಲಿಯರ್ ಮಾಡಿ ಕೂಡ ಹೋಗಲ್ಲ ಅವರು. ಆವಾಗ ನಿಮಗೆ ಗೊತ್ತಿದೆ, ಹಿಟ್ಲರು ಜರ್ಮನಿ ಆಳ್ವಿಕೆ ಮಾಡ್ತಿದ್ದಲ್ಲ, ಅಲ್ಲೋಗಿ ಸಹಾಯ ಪಡ್ಕೊಳ್ತಾರೆ. ತುಂಬ ಬೇರೆ ನಾರ್ತ್ ಈಸ್ಟ್ ಸ್ಟೇಟಲ್ಲೆಲ್ಲ ಹೋಗಿ ಸಹಾಯ ಪಡ್ಕೊಂಡು ಬ್ರಿಟಿಷ್ ವಿರುದ್ಧ ಹೋರಾಡಬೇಕು ಅಂತ ಆವಾಗ ಅವರು ಕೈಗೊಂಡಿದ್ದು. ನೀವು ರಕ್ತ ಕೊಡಿ ನಾನು ನಿಮಗೆ ಸ್ವತಂತ್ರ ಕೊಡ್ತೀನಿ ಅಂತೆಲ್ಲ ಹೋರಾಡಿದರು. ಸೊ ಅವರು ಉಗ್ರ ಹೋರಾಟ ಮಾಡಿದರು. ಗಾಂಧೀಜಿ ಅವರು ಶಾಂತಿಯುತವಾಗಿ ಮಾಡಿದ್ರು, ಇವರು ಉಗ್ರವಾಗಿ ಹೋರಾಟ ಮಾಡಿದ್ರು. ಒಂದು ವೇಳೆ ಇಂಡಿಪೆಂಡೆನ್ಸ್ ಸ್ವತಂತ್ರ ಬರೋಕ್ಕೆ ಇವರು ಕೂಡ ಮೂಲ ಕಾರಣ ಅಂತ ಹೇಳ್ಬೋದು. ಆ ರೀತಿ ಹೋರಾಟ ಮಾಡಿದ್ದು ಸುಭಾಷ್ ಚಂದ್ರ ಬೋಸ್. ಭಗತ್ ಸಿಂಗ್ ಇವರು ಕೂಡ ಆ ರೀತಿಯೇ ಡಿಪೆಂಡ್ ಆಗಿದ್ದು. ಭಗತ್ ಸಿಂಗ್ ಇವರೆಲ್ಲದು ಇಲ್ಲಿಂದ ಏನು ಸಖತ್ತಾಗಿ ಕಾಣುತ್ತಲ್ವ ವ್ಯೂ, ವಿಧಾನಸೌಧ. ಈ ಕಡೆ ಬಸವೇಶ್ವರ ಅವರ ಸ್ಟ್ಯಾಚು ಸಖತ್ತಾಗಿ ಕಾಣುತ್ತೆ, ಕುದುರೆ ಮೇಲೆ ಕೂತಿರೋದು. ಆ ಕಡೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಕೂತಿರೋದು ಅನ್ಸುತ್ತೆ. ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು ಸ್ಟ್ಯಾಚು ಇದೆ. ಇದು ನೋಡಿ ವಿಧಾನಸೌಧ. ತುಂಬ ಜನ ಪೊಲೀಸ್ ಇದ್ದಾರೆ ಇವತ್ತು ಸುಭಾಷ್ ಚಂದ್ರ ಬೋಸ್ ಅವರ ಬರ್ತಾರೆ. ಬಟ್ ಸುಭಾಷ್ ಚಂದ್ರ ಬೋಸ್ ಅವರ ಅಂತ್ಯ ನಿಜಕ್ಕೂ ದಾರುಣವಾಗಿತ್ತು. ಅವರು ಪ್ಲೇನಲ್ಲಿ ಬೇರೆ ಕಡೆ ಟ್ರಾವೆಲ್ ಮಾಡ್ಬೇಕಾದ್ರೆ ತೀರೋಗ್ತಾರೆ. ಬಟ್ ಇದು ವಿಧಾನಸೌಧದ್ದು. ಹಿಂಗೆ ಹೋದ್ರೆ ಇದೆ ಹೈಕೋರ್ಟು, ವಿಧಾನಸೌಧ. ಓಕೆ ಗಾಯ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ, ಬಾಯ್.